My dear friends, masters and gods, ಇವತ್ತಿನ ವಿಷಯ ಚಲನೆ, ಮೋಷನ್. ಏನು ಹಂಗಂದ್ರೆ ಏನು ಆಧ್ಯಾತ್ಮಿಕತೆಗೆ ಏನು ಸಂಬಂಧ? ಏನು ಸಂಬಂಧ ಅಂದ್ರೆ ವಿಕಾಸ ಆಗ್ಬೇಕು ಯಾವಾಗ್ಲೂ. ನಾವು ಸ್ಪಿರಿಚುಯಾಲಿಟಿಯಲ್ಲಿ ನಿನ್ನೆಗಿಂತ ಇವತ್ತು ಬದಲಾವಣೆ ಹೊಂದಿರಬೇಕು. ಅದು ಯಾವಾಗ ನಮ್ಮಲ್ಲಿ ಚಲನೆ ಅಂತಕ್ಕಂಥದ್ದು ಇರುತ್ತೆ, ಆವಾಗ ಮಾತ್ರ ಸಾಧ್ಯ. ಇಲ್ಲಾಂದ್ರೆ ಅಸಂಭವ. ನಾವು ಗತ ಜನ್ಮದಲ್ಲಿ ಏನು ಮಾಡಿಲ್ವೋ, ಏನು ಸಾಧಿಸಿಲ್ವೋ, ಏನು ಕಂಡಿಲ್ವೋ, ಅಥವಾ ಏನು ಅಚೀವ್ ಮಾಡಕ್ಕಾಗ್ಲಿಲ್ವೋ ಅದನ್ನ ಇವಾಗ ಸಾಧಿಸ್ಬೇಕು, ಅಚೀವ್ ಮಾಡ್ಬೇಕು. ಅವಾಗೆ ಸಾರ್ಥಕತೆ. ಅದು ಯಾವಾಗ ಸಾಧ್ಯ ಅಂದ್ರೆ ನಾವು ಒಂದು ಸ್ಥಿತಿಯಿಂದ ಇನ್ನೊಂದು ಸ್ಥಿತಿಗೆ ಹೋಗ್ಬೇಕ ಪ್ರಯತ್ನ ಮಾಡ್ತಾ ಇರ್ಬೇಕು. ಯಾವಾಗ್ಲೂ ಪ್ರಯತ್ನ ಮಾಡ್ತಾ ಇರ್ಬೇಕು. ಪ್ರತಿ ಮನುಷ್ಯ ಕೂಡ ಭೂಮಿ ಮೇಲೆ ದುಡ್ಡು, ಅಧಿಕಾರ, ಅಹಂಕಾರ ಇದೆಲ್ಲ ಬಿಟ್ಟು ಆಧ್ಯಾತ್ಮಿಕತೆಗೆ ಬರಬೇಕು. ಅವಾಗ ನಿಜವಾದ ಚಲನೆ ಅಲ್ಲಿ ನಿಜವಾದ ಬದಲಾವಣೆ ಆಗೋದು. ಅಂದ್ರೆ ಚಲನೆ ಆಗ್ತಿದೆ ಅಲ್ಲೇ ಅಲ್ಲೇ ಇಲ್ಲ, ಅಲ್ಲೇ ಇರಬಾರ್ದು. ಯಾರಿಗೆ ಲಾಭ ಅವಾಗ? ಯಾರು ಆ ಕಂಫರ್ಟ್ ಝೋನಿಂದ ಹೊರಗೆ ಬಂದು ಧ್ಯಾನನ ಒಪ್ಪುತ್ತಾನೆ, ಧ್ಯಾನನ ಸ್ವೀಕಾರ ಮಾಡಿಸ್ತಾನೆ, ಅವನಿಗೆ ಲಾಭ. ಸೊ ಪ್ರತಿಯೊಬ್ರು ಕೂಡ ಆ ಒಂದು ಸ್ಥಿತಿಯಿಂದ ಇನ್ನೊಂದು ಸ್ಥಿತಿಗೆ ಬರಬೇಕು. ಬಂದಿಲ್ಲ ಅಂದ್ರೆ ಏನಾಗುತ್ತೆ? ಬದಲಾವಣೆ ಇರೋದಿಲ್ಲ. ಆ ದೈವತ್ವ ಕಾಣಿಸೋದಿಲ್ಲ, ಅಥವಾ ಆನಂದ ಅಂತಕ್ಕಂಥದ್ದು ಹೆಚ್ಚಾಗೋದಿಲ್ಲ, ಬ್ಲಿಸ್ ಅಂತಕ್ಕಂಥದ್ದು ಹೆಚ್ಚಾಗೋದಿಲ್ಲ. ಸ್ಪಿರಿಚುಯಾಲಿಟಿಯಲ್ಲಿ ಅಲ್ಲೇ ಇರಬಾರ್ದು ಯಾವಾಗ್ಲೂ. ಇದ್ದ ಜಾಗದಲ್ಲಿ ಅಂದ್ರೆ ಇರೋ ಸ್ಥಿತಿಯಲ್ಲೇ ಇರಬಾರ್ದು. ಮುಂದೆ ಯಾವಾಗ್ಲೂ ಸಾಗ್ತಾ ಇರಬೇಕು. ಇವಾಗ ಆಫ್ರಿಕಾದಲ್ಲಿ ಕಾಡಲ್ಲಿ ಮೈಗ್ರೇಟ್ ಆಗ್ತವೆ ಪ್ರಾಣಿಗಳೆಲ್ಲ. ಅವು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಮೈಗ್ರೇಟ್ ಆಗ್ತವೆ, ಆಹಾರ ಸಿಗೋದಿಲ್ಲ. ಅಲ್ಲಿ ಇದ್ಬಿಟ್ರೆ ಏನಾಗುತ್ತೆ, ಒಂದೇ ಕಡೆ ಇದ್ರೆ ಏನಾಗುತ್ತೆ, ಆಹಾರ ಸಿಗೋದಿಲ್ಲ ಅಂತ ಮೈಗ್ರೇಟ್ ಆಗ್ತವೆ. ನಾವೆಲ್ಲ ನೋಡಿರ್ತೀವಿ. ಆ ಪ್ರಾಣಿಗಳು ಹೋಗ್ಬೇಕಾದ್ರೆ ನದಿ ಹಾರ್ಕೊಂಡು ಹೋಗ್ಬೇಕು. ಆ ನದಿ ಹಾರದೆ ಒಂದು ದೊಡ್ಡ ಚಾಲೆಂಜ್. ಬಟ್ ಅವು ಹಾರೇ ಹಾರ್ತವೆ ನದಿನ. ನೋಡಿ, ಅಲ್ಲೇ ಇರೋದಿಲ್ಲ ಅವು ಭಯ ಬಿದ್ದು. ನದಿ ಎಂಟ್ರ್ ಆಗ್ಬೇಕಂದ್ರೆ ರಾಶಿ ರಾಶಿ ಲಕ್ಷಗಟ್ಲೆ ಪ್ರಾಣಿಗಳು ಬರ್ತವೆ ಒಂದೇ ಸತಿ. ಒಂದ್ರ ಮೇಲೆ ಒಂದು ಬೀಳ್ತವೆ, ಗಾಯ ಮಾಡ್ಕೊಂತವೆ. ಆಮೇಲೆ ನದಿಯಲ್ಲಿ ಹೋಗ್ಬೇಕಾದ್ರೆ ಮೊಸಳೆಗಳೆಲ್ಲ ಕಚ್ತವೆ. ಬಟ್ ಯಾವುದಕ್ಕೂ ಭಯ ಬೀಳೋದಿಲ್ಲ ಅವು. ನೋಡಿ. ಬಟ್ ಏನು, ಮೈಗ್ರೇಟ್ ಆಗೇ ಆಗ್ತಾವೆ. ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗೇ ಹೋಗ್ತವೆ ಆಹಾರ ಹುಡ್ಕೊಂಡು. ನೋಡಿ, ಆ ಪ್ರಾಣಿಗಳು ಹೇಗೆ ಬದುಕ್ತವೆ, ಮನುಷ್ಯ ಬದುಕ್ತಿಲ್ಲ. ಮನುಷ್ಯ ಏನ್ ಮಾಡ್ತಿದ್ದಾನೆ? ಆ ಕಂಫರ್ಟ್ ಝೋನಲ್ಲೇ ಬದುಕ್ತಿದ್ದಾನೆ. ಕಂಫರ್ಟ್ ಝೋನಲ್ಲಿ ಬದುಕಬಾರ್ದು, ಇರೋ ಸ್ಥಿತಿಯಲ್ಲೇ ಇರಬಾರ್ದು. ಅಲ್ಲಿದ್ರೆ ಏನು ಆಧ್ಯಾತ್ಮಿಕತೆ ಇಲ್ಲ. ಚಲನೆ ಇರಬೇಕು. ಫಾರ್ ಎಕ್ಸಾಂಪಲ್ ಈ ಬಾಡಿ ಅಷ್ಟೇನೆ. ಬಾಡಿ ಮೂವ್ ಆಗ್ತಿರ್ಬೇಕು ಯಾವಾಗ್ಲೂ. ಈ ಕಣ್ಣುಗಳು ಹಿಂಗೆ 2 ವರ್ಷ ಮುಚ್ಚಿಬಿಟ್ರೆ ಕಣ್ಣೇ ಕಾಣಿಸಲ್ಲಂತೆ. ನೋಡಿ. ಅಂದ್ರೇನು? ನಮ್ಮ ಬಾಡಿ ಅಷ್ಟೇನೆ. ಒಂದೇ ಸ್ಥಿತಿ ಇರಬಾರ್ದು. ಒಂದೇ ಸ್ಥಿತಿ ಇರ್ಲಿ, ಬಾಡಿ ಒಂದೇ ಕಡೆ ಕೂತ್ಕೊಳ್ಳಿ, ಏನಾಗುತ್ತೆ? ಬಾಡಿಯಲ್ಲಿ ರೋಗಗಳು ಪ್ರಾರಂಭ ಆಗ್ತವೆ. ಅಂದ್ರೇನು? ಈ ಬಾಡಿ ಕೂಡ ಬದಲಾಗ್ತಿರ್ಬೇಕು, ನಡೆದಾಡ್ತಿರ್ಬೇಕು, ನಿಂತ ಜಾಗದಲ್ಲಿ ಇರಬಾರ್ದು. ಅಥವಾ ಈ ಬಾಡಿಗೆ ಎಕ್ಸ್‌ಪೋಸ್ ಆಗ್ಬೇಕು ಹೊರಗಡೆ ಎಲ್ಲ. ಅಂದ್ರೆ ಪ್ರಕೃತಿ ಹಂಗೆ ಇರೋದು ಯಾವಾಗ್ಲೂ. ನೋಡಿ, ಪ್ರಕೃತಿಯಲ್ಲಿ ಎಲ್ಲನೂ ಕೂಡ ಚಲನೆಯಲ್ಲೇ ಇದೆ. ಒಂದೇ ತರ ಇಲ್ಲ ಪ್ರಕೃತಿ. ಮನುಷ್ಯ ಕೂಡ ಇರಬಾರ್ದು. ಮನುಷ್ಯ ಇದ್ರೆ ಏನಾಗುತ್ತೆ? ಅವನು ಅಲ್ಲೇ ಇರ್ತಾನೆ, ಅವ್ನಿಗೇನು ಕಲಿಯಕ್ಕೆ ಸಾಧ್ಯ ಇಲ್ಲ. ಅಥವಾ ಆಧ್ಯಾತ್ಮಿಕತೆಯಲ್ಲಿ ಆ ಆತ್ಮಜ್ಞಾನ ಪಡೆಯಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾವು ಒಂದು ಸ್ಥಿತಿಯಿಂದ ಇನ್ನೊಂದು ಸ್ಥಿತಿಗೆ ಹೋಗ್ಬೇಕಂದ್ರೆ ಮೂಮೆಂಟ್ ಅಂತಕ್ಕಂಥದ್ದು ಇರಬೇಕು, ಚಲನೆ ಅಂತಕ್ಕಂಥದ್ದು ಇರಬೇಕು. ಏನೇ ಬರ್ಲಿ, ಏನೂ ಆಗೋದಿಲ್ಲ. ಸಾವೇ ಇಲ್ಲ ಅಂದ್ಮೇಲೆ ಯಾಕೆ ಭಯ? ಆ ಒಂದು ಪ್ರಯತ್ನ ಅಂತಕ್ಕಂಥದ್ದು ನಿರಂತರವಾಗಿರ್ಬೇಕು. ಸಾಗೋದು ಕಲಿಬೇಕು. ಎಷ್ಟು ನಾವು ಸಾಗ್ತೀವಿ,
ಮುಂದೆ ಹೋಗ್ತೀವಿ ಅಷ್ಟು ಕಲಿತೇವೆ. ನೋಡಿ, ಮನುಷ್ಯ ಏನ್ ಮಾಡ್ತಿದ್ದಾನೆ, ಅಷ್ಟ್ರಲ್ಲೇ ಬದುಕ್ತಿದ್ದಾನೆ. ನಾನು, ನನ್ನ ಸಂಸಾರ, ದುಡ್ಡು ಅಷ್ಟೇ. ಹಾಗಾಗಿ ಅವ್ನಿಗೇನು ಗೊತ್ತಾಗ್ತಿಲ್ಲ. ಅವ್ನಿಗೆ ಆನಂದ ಅನ್ನೋ ಸ್ಪರ್ಶನೇ ಇಲ್ಲ. ಅದೇ ತರ ಮೆಡಿಟೇಟರ್ಸು ಕೂಡ ಅಷ್ಟೇ. ಧ್ಯಾನಕ್ಕೆ ಬಂದ್ಮೇಲೆ ಅಲ್ಲೇ ಇರಬಾರ್ದು. ಹೊಸ ಪ್ರಯತ್ನ ಮಾಡ್ತಾ ಇರಬೇಕು. ಫಾರ್ ಎಕ್ಸಾಂಪಲ್ ನಾವು ಇವತ್ತು ಮನೇಲಿ ಧ್ಯಾನ ಮಾಡಿದ್ವಿ. ನಾಳೆ ಕಾವೇರಿ ಪಿರಮಿಡ್‌ಗೆ ಹೋಗಿ ಧ್ಯಾನ ಮಾಡ್ಬೇಕು. ಗ್ರೂಪಲ್ಲಿ ಧ್ಯಾನ ಮಾಡ್ಬೇಕು. ನೋಡಿ, ಪ್ರಕೃತಿಯಲ್ಲಿ ಧ್ಯಾನ ಮಾಡ್ಬೇಕು. ಟ್ರಕ್ಕಿಂಗ್ ಹೋಗ್ಬೇಕು. ಬೆಟ್ಟಗಳು ಹತ್ತಬೇಕು. ಕಾಲು ಕೈ ಯಾಕಿರೋದು? ಬೆಟ್ಟಗಳು ಹತ್ತಕ್ಕಿರೋದು. ಪತ್ರಿ ಸರ್ ಹೇಳೋರು. ಯಾಕೆ ಕೊಟ್ಟಿದ್ದಾರೆ ಕಣ್ಣುಗಳಂದ್ರೆ ಪ್ರಕೃತಿ ನೋಡಕ್ ಕೊಟ್ಟಿದ್ದಾನೆ. ಆ? ಕಣ್ಣುಗಳು ಅಷ್ಟೇ. ಕಿವಿ ಒಳ್ಳೊಳ್ಳೆ ಸಂಗೀತ ಕೇಳ್ಬೇಕು. ಮಾಡಿದ್ದೇ ಮಾಡ್ಬಾರ್ದು. ಇವತ್ತು ಒಂದ್ ಸಂಗೀತ ಕೇಳಿದ್ರೆ ನಾಳೆ ಇನ್ನೊಂದ್ ಸಂಗೀತ ಕೇಳ್ಬೇಕು. ಅಂದ್ರೆ ರಂಜಿಸ್ಬೇಕು ಮನಸ್ಸು. ಉಲ್ಲಾಸವಾಗಿರ್ಬೇಕು ಯಾವಾಗ್ಲೂ. ಅದೇ ಚಲನೆ, ಅದೇ ಮೋಷನ್ ಅಂದ್ರೆ. ಅಂದ್ರೆ ಒಂದು ಸ್ಥಿತಿಯಲ್ಲಿ ಇಲ್ಲ ಇನ್ನೊಂದು ಸ್ಥಿತಿಗೆ ಹೋಗ್ತಾ ಇದೀವಿ ಅಂತ. ನೋಡಿ, ಸಂಗೀತಗಾರರಿಗೆ ನುಡಿಸಿದ್ದೇ ನುಡ್ಸಕ್ ಇಷ್ಟ ಇರೋದಿಲ್ಲ ನೋಡಿ. ಅವ್ರು ಏನ್ ಮಾಡ್ತಿರ್ತಾರೆ ಮತ್ತೆ ಮತ್ತೆ ಚೇಂಜ್ ಮಾಡ್ತಿರ್ತಾರೆ. ಯಾಕಂದ್ರೆ ಅವ್ರಿಗೆ ಬೇಜಾರು. ನಮಗೂ ಕೂಡ ಬೋರ್ ಆಗ್ಬಾರ್ದು. ಯಾವುದು ಬೋರ್ ಆಗ್ಬಾರ್ದು. ಯಾವಾಗ್ಲೂ ಚೇಂಜ್ ಮಾಡ್ತಾ ಇರ್ಬೇಕು. ಆ? ಬ್ರೇಕ್ ದ ರೊಟೀನ್. ಯಾವಾಗ್ಲೂ ರೊಟೀನ್ ಬ್ರೇಕ್ ಮಾಡ್ತಿರ್ಬೇಕು. ಬ್ರೇಕ್ ಮಾಡಿದಷ್ಟು ಏನಾಗುತ್ತೆ, ಇನ್ನೋವೇಟಿವ್ ಆಗ್ತೀವಿ ನಾವು. ಆಮೇಲೆ ಆನಂದ ಅಂತಕ್ಕಂಥದ್ದು ದುಪ್ಪಟ್ಟಾಗ್ತಾ ಇರುತ್ತೆ ಯಾವಾಗ್ಲೂ. ಬ್ರೇಕ್ ಮಾಡ್ಬೇಕು. ಮಾಡಿದ್ದೇ ಮಾಡ್ಬಾರ್ದು. ತಿಂದಿದ್ದೇ ಅಡಿಗೆ ತಿನ್ಬಾರ್ದು. ನೋಡಿ ಹೆಂಗ್ ತಿನ್ನಕ್ ಸಾಧ್ಯ? ಅಡಿಗೆ ಮಾತ್ರ ಗೊತ್ತು ತಿಂದಿದ್ದೇ ತಿನ್ಬಾರ್ದು ಅಂತ. ಬಟ್ ಬೇರೆವೆಲ್ಲ ಕಂಫರ್ಟಲ್ಲಿ ಇರ್ತಾನೆ ಮನುಷ್ಯ. ಅದು ಬಿಡಬೇಕು. ಆ ಕಂಫರ್ಟ್ ಝೋನ್ ಬಿಡ್ಬೇಕು. ನಾನಿಷ್ಟೇ, ನಾನಿಲ್ಲೇ ಇರ್ಬೇಕು, ಇಷ್ಟೇ ಮಾಡ್ಬೇಕು, ಅಲ್ಲಿಗೋಗಲ್ಲ, ಇಲ್ಲಿಗೋಗಲ್ಲ, ಅವ್ರ ಜೊತೆ ಬೆರೆಯಲ್ಲ. ಆ? ಚಾಲೆಂಜಸ್ ತಗೋಬೇಕು, ಸ್ವೀಕಾರ ಮಾಡ್ಬೇಕು. ನೋಡಿ ಆ ಪ್ರಾಣಿಗಳು ಆಫ್ರಿಕಾ ಕಾಡುಗಳಲ್ಲಿ ಚಾಲೆಂಜ್ ತಗಂತವೆ, ಹೋಗ್ತವೆ ನೋಡಿ. ಅವಾಗ ಬೆಳೀತವೆ ಅವು. ಹಾಗಾಗಿ ಮನುಷ್ಯ ಎಲ್ಲ ಚಾಲೆಂಜಸ್‌ಗಳನ್ನ ಸ್ವೀಕಾರ ಮಾಡ್ಬೇಕು. ಯಾಕಂದ್ರೆ ನಿನ್ನ ಆತ್ಮ ಪದಾರ್ಥ. ಆತ್ಮಗೆ ಏನ್ ಬೇಕು? ಹೊಸ ಚಾಲೆಂಜ್‌ಗಳು ಬೇಕು. ಹೊಸ ಪರೀಕ್ಷೆಗಳು ಬೇಕು. ಯಾಕಂದ್ರೆ ಹೊಸ ಪರೀಕ್ಷೆಗಳು, ಚಾಲೆಂಜ್‌ಗಳು ಸ್ವೀಕಾರ ಮಾಡಿದಷ್ಟು ಆತ್ಮ ಪ್ರಗತಿ ಆಗುತ್ತೆ. ಆತ್ಮದಲ್ಲಿ ಎಷ್ಟೋ ಜ್ಞಾನ ಹೆಚ್ಚಾಗುತ್ತೆ. ಹಾಗಾಗಿ ಇದೇ ಚಲನೆ. ಚಲನೆ ಅಂದ್ರೇನು? ಒಂದು ಸ್ಥಿತಿಯಿಂದ ಇನ್ನೊಂದು ಸ್ಥಿತಿಗೆ ಪ್ರೋಗ್ರೆಸ್ ಆಗಕ್ಕೆ ಪ್ರಯತ್ನ ಮಾಡ್ತಾನೇ ಇರ್ಬೇಕು. ಯಾವಾಗ್ಲೂ ನಿರಂತರ ಪ್ರಯತ್ನ ಮಾಡ್ತಾ ಇರ್ಬೇಕು. ಬ್ರೇಕ್ ದ ರೊಟೀನ್. ರೊಟೀನ್ ಯಾವಾಗ್ಲೂ ಬ್ರೇಕ್ ಮಾಡ್ಬೇಕು. ಒಂದು ತರ ಇರ್ಬಾರ್ದು. ಒಂದೇ ತರ ಇರ್ಬಾರ್ದು ಜೀವನ. ಅವಾಗ ಏನದ್ರಲ್ಲಿ ಜೀವನದಲ್ಲಿ ಏನು ಶೋಭೆ ಇರೋದಿಲ್ಲ. ಆ ಒಂದು ಕಳೆ ಇರೋದಿಲ್ಲ ಜೀವನದಲ್ಲಿ. ಏನೋ ಒಂಥರ ಆ ಒಂದು ರಂಜನೆ ಇರೋದಿಲ್ಲ ಜೀವನ ಒಂದೇ ತರ ಇದ್ರೆ. ಯಾವಾಗ್ಲೂ ಬ್ರೇಕ್ ಮಾಡ್ತಾ ಇರ್ಬೇಕು, ಬ್ರೇಕ್ ಮಾಡ್ತಾ ಇರ್ಬೇಕು. ಆ? ಸೊ ನೋಡಿ, ಅವಾಗೇನಾಗುತ್ತೆ, ಕಲಿತಾ ಹೋಗ್ತೀವಿ. ಆತ್ಮಜ್ಞಾನ ಅಂತಕ್ಕಂಥದ್ದು ಹೆಚ್ಚಾಗ್ತಾ ಹೋಗುತ್ತೆ. ಅವಾಗೇ ಲೈಫ್‌ಗೆ ಆ ಒಂದು ಶೋಭೆ ಬರುತ್ತೆ. ವ್ಯಾಲ್ಯೂ ಬರುತ್ತೆ. ಅವಾಗ ಲೈಫ್ ನೋಡಕ್ಕೂ ಚಂದ. ನೋಡಿ. ಹಾಗೆ ಚಾಲೆಂಜಸ್ ಸ್ವೀಕಾರ ಮಾಡ್ತಾ ಇರ್ಬೇಕು. ಅದು ಇಂಪಾರ್ಟೆಂಟು. ಏನೂ ಆಗೋದಿಲ್ಲ. ಪ್ರಯತ್ನ ಮಾಡ್ತಾ ಇರ್ಬೇಕು ಯಾವಾಗ್ಲೂ ಕೂಡ. ಧ್ಯಾನ ಅಂತಕ್ಕಂಥದ್ದು ಅಷ್ಟೇನೆ. ಧ್ಯಾನ ಇವತ್ತು 1 ಗಂಟೆ ಮಾಡಿದ್ವಾ, 2 ಗಂಟೆ ಮಾಡಿದ್ವಾ, 3 ಗಂಟೆ ಮಾಡಿದ್ವಾ, ಆ? ಹೀಗೆ ಅಖಂಡ ಧ್ಯಾನ ಮಾಡಿದ್ವಾ, ಈ ತರ ಪ್ರಯತ್ನಗಳು ಮಾಡ್ತಾ ಇರ್ಬೇಕು ಯಾವಾಗ್ಲೂ. ಆತ್ಮ ಏನಂದ್ರೆ ಯಾವಾಗ್ಲೂ ಹೊಸದು ಕೋರ್ತಾ ಇರುತ್ತೆ. ಹಳೇದು ಕೋರೋದಿಲ್ಲ ಆತ್ಮ. ಆ? ಪ್ರಕೃತಿನೇ ನೋಡಿ ಯಾವಾಗ್ಲೂ ಬದಲಾವಣೆ ಆಗ್ತಾನೇ ಇರುತ್ತೆ. ಬದಲಾವಣೆ ಅಂತಕ್ಕಂಥದ್ದು ಯಾವಾಗ್ಲೂ ಪ್ರಯತ್ನದಲ್ಲಿರಬೇಕು. ಬದಲಾವಣೆ ಮಾಡಿದ್ರೆ ಏನಾಗುತ್ತೆ? ಆದ್ರೆ ಏನಾಗುತ್ತೆ ಅಂದ್ರೆ, ಅವಾಗ ಆತ್ಮಜ್ಞಾನ ಹೆಚ್ಚಾಗುತ್ತೆ, ಆನಂದ ಹೆಚ್ಚಾಗುತ್ತೆ ಮಾಸ್ಟರ್ಸ್. ಇದ್ದಲ್ಲೇ ಇರಬಾರ್ದು ಯಾವಾಗ್ಲೂ. ಇದ್ದಲ್ಲೇ ಇದ್ರೆ ಏನು ಅದ್ರಲ್ಲಿ ಕಿಕ್ಕಿಲ್ಲ ಅಂತಾರೆ. ಏನು ದೊಡ್ಡ ವಿಷಯ ಅಲ್ಲ ಇದ್ದಲ್ಲೇ ಇದ್ರೆ. ಅದ್ರಲ್ಲಿ ಏನು ಆ ಆನಂದ ಕಾಣ್ಸಕ್ ಸಾಧ್ಯ ಇಲ್ಲ. ರಂಜನೆ ಇರ್ಬೇಕು. ಮನಸ್ಸಿಗೆ ಏನ್ ಬೇಕು? ಉಲ್ಲಾಸ ಬೇಕಂದ್ರೆ ಹೊಸ ಪ್ರಯತ್ನಗಳು ನಡೀತಾ ಇರ್ಬೇಕು. ಮೆಡಿಟೇಟರ್ಸ್ ಇವತ್ತು ಒಬ್ಬರೇ ಧ್ಯಾನ ಮಾಡ್ತಿದ್ದಾರೆ. ಆಮೇಲೆ ಏನ್ ಮಾಡ್ಬೇಕು? ಸ್ಲೋಲಿ ಎಲ್ರ ಜೊತೆ ಧ್ಯಾನ ಮಾಡಂಗಾಗ್ಬೇಕು. ಹೊರಗಡೆ ಧ್ಯಾನ ಮಾಡಂಗಾಗ್ಬೇಕು. ಮೆಡಿಟೇಟರ್ಸು ಸ್ಲೋಲಿ PSSM ಅಲ್ಲಿ ಎಷ್ಟು ಸ್ವೇಚ್ಛೆ ಇದೆ. ಎಷ್ಟು ಏನ್ ಬೇಕಾದ್ರೂ ಮಾಡ್ಬೋದು. ನೋಡಿ, ಆರ್ಟು ಹೊಸ ಆರ್ಟ್ ಪ್ರಯತ್ನ ಮಾಡ್ತಿರ್ಬೇಕು. ಇವತ್ತು ಸುಮ್ನೆ ಕೂತ್ವಾ ಆ? ಧ್ಯಾನ ಮಾಡ್ತಾ ಆ ಶಕ್ತಿ ಹೆಚ್ಚಾಗಿ ಏನಾಗುತ್ತೆ? ಡ್ಯಾನ್ಸ್ ಮಾಡೋಣ ಅನ್ಸುತ್ತೆ. ಹಾಡೋಣ ಅನ್ಸುತ್ತೆ. ನೋಡಿ, ಪ್ರಯತ್ನ ಮಾಡ್ಬೇಕು. ನಿಲ್ಬಾರ್ದಲ್ಲಿ. ಇವಾಗ ನಮ್ಮ ಕಮಲಾ ಮೇಡಮ್ಮು ಫಸ್ಟು ಧ್ಯಾನಕ್ಕೆ ಬರೋಕ್ಕಿಂತ ಮುಂಚೆ ಏನು ಮಾಡ್ತಿರ್ಲಿಲ್ಲ. ಧ್ಯಾನಕ್ಕೆ ಬಂದ್ಮೇಲೆ ಹಾಡ್ಬೇಕನ್ನಿಸ್ತು, ಬರಿಬೇಕನ್ನಿಸ್ತು ನೋಡಿ. ಅಂದ್ರೆ ಕಲೆಗಳು ಒಳಗಡೆ ಹಂಗೆ ಇದಾವೆ, ಮಲಗಿದಾವೆ. ಜನ್ಮದ ಕಲೆಗಳು. ಅವೆಲ್ಲ ಏನಂದ್ರೆ ಹೊರಗಡೆ ಬರ್ತವೆ. ಹೊರಗಡೆ ಬಂದಾಗ ಪ್ರಯತ್ನ ಮಾಡಿ ನಿಲ್ಲಬೇಕು. ಅವಾಗೇನಾಗುತ್ತೆ? ಆನಂದ ಆಗುತ್ತೆ. ಒಂದು ಏನೋ ಖುಷಿ. ನೋಡಿ, ಅದೇ ಬೇಕು ಆತ್ಮಕ್ಕೆ. ಅಂದ್ರೆ ಇದ್ದ ಜಾಗದಲ್ಲೇ ಇರಬಾರ್ದು. ಇರೋ ಸ್ಥಿತಿಯಲ್ಲಿ ಇರಬಾರ್ದು. ಅಂದ್ರೆ ಮೂಮೆಂಟ್ ನೋಡಿ. ಮೋಷನ್ ಆಯ್ತಲ್ಲಿ. ಅಂದ್ರೆ ಒಂದು ಬದಲಾವಣೆಗೆ ನಾವೇ ನಾಂದಿ ಹಾಡ್ತಿದ್ದೀವಿ ನಮ್ಮ ಜೀವನಕ್ಕೆ.
ಅವಾಗೇನಾಗುತ್ತೆ, ನಮಗೆ ಆನಂದ ಆಗುತ್ತೆ. ನೋಡಿ, ನಮಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್, ಒಂದು ಕಾನ್ಫಿಡೆನ್ಸ್ ಬರುತ್ತೆ, ಧೈರ್ಯ ಬರುತ್ತೆ ನಮಗೆ. ಅಲ್ಲೇ ಇದ್ರೆ ಧೈರ್ಯ ಬರೋದಿಲ್ಲ ನೋಡಿ. ಹಾಗಾಗಿ ಪತ್ರಿ ಸರ್ ಏನ್ ಮಾಡೋರು, ಇವತ್ತು ಧ್ಯಾನಕ್ಕೆ ಬಂದವ್ರನ್ನ ಕರೆಸಿದ್ರು ಸ್ಟೇಜಿಗೆ ಬಂದು ಮಾತಾಡು ಅಂತಿದ್ರು. ಅಂದ್ರೆ ಅವ್ರು ಏನಂದ್ರೆ, ಅವನ ಮುಂದಿಂದು ಫ್ಯೂಚರ್ ನೋಡ್ತಾ ಇದ್ರು ಅವನಲ್ಲಿ. ಅವನಲ್ಲಿರ್ತಕ್ಕಂಥ ಆತ್ಮಜ್ಞಾನ ನೋಡ್ತಿದ್ರು. ಅವನಲ್ಲಿರ್ತಕ್ಕಂಥ ಶಕ್ತಿ ನೋಡ್ತಾ ಇದ್ರು ನೋಡಿ. ಅಂದ್ರೆ ಪ್ಲಸ್ ಅವನು ಬೆಳಿಬೇಕು, ಇದ್ದಂಗೆ ಇರಬಾರ್ದು, ಬದಲಾವಣೆ ಆಗ್ಬೇಕಂತ ಅವರು ಯಾವಾಗ್ಲೂ ಕಾಣ್ತಾ ಇದೆ. ಬದಲಾವಣೆ ಬೇಕಂತಾನೆ ಬಯಸ್ತಿದ್ರು ಯಾವಾಗ್ಲೂ. ಯಾಕಂದ್ರೆ ಅವ್ರು ಎನ್‌ಲೈಟೆನ್ಡ್ ಮಾಸ್ಟರ್ಸ್ ಯಾವಾಗ್ಲೂ ನೋಡಿ ಇರೋ ಜಾಗದಲ್ಲಿ ಇರಲ್ಲ. ಹೊಸ ಚಾಲೆಂಜಸ್‌ಗಳನ್ನ ಸ್ವೀಕಾರ ಮಾಡ್ತಾರೆ. ಅವರೇ ಸ್ವೀಕಾರ ಮಾಡ್ತಾರೆ. ಹೊಸದ್ ಮಾಡ್ಬೇಕು ಯಾವಾಗ್ಲೂ. ಹೊಸದ್ ಮಾಡಿದಷ್ಟು ಏನಾಗುತ್ತೆ, ನಮ್ಮ ಬದಲಾವಣೆ, ನಮ್ಮ ಒಂದು ಆ ಒಂದು ಜೀವನಕ್ಕೆ ಶೋಭೆ ಬರುತ್ತೆ. ನೋಡಿ, ಹೊಸ ಪ್ರಯತ್ನ ಮಾಡ್ಬೇಕು. ನೋಡಿ, ಮಗುನು ಅಷ್ಟೇನೆ. ನಿಂತಲ್ಲೇ ನಿಲ್ಲೋದಿಲ್ಲ. ಫಸ್ಟ್ ಅಂಬೆಗಾಲೇ ಹೋಗುತ್ತೆ. ನೆಕ್ಸ್ಟ್ ನಿಲ್ಲಕ್ ಪ್ರಾರಂಭ ಮಾಡುತ್ತೆ. ಬಿದ್ರು ಏನಾದ್ರೂ ಪರವಾಗಿಲ್ಲ, ಮುಂದೆ ಹೋಗಕ್ಕೆ ಪ್ರಯತ್ನ ಮಾಡ್ತಾ ಇರುತ್ತೆ ಮಗು ಕೂಡ. ಬೆಳವಣಿಗೆ ನೋಡಿ. ಮಕ್ಳು ಅಷ್ಟೇ, ಚಿಕ್ಕ ಮಗು ಅಷ್ಟೇ, ಪ್ರಕೃತಿ ಅಷ್ಟೇ, ಪ್ರಾಣಿ ಪಕ್ಷಿಗಳು ಅಷ್ಟೇ ಯಾವಾಗ್ಲೂ ಆ ಚಲನೆಯಲ್ಲೇ ಇದಾವೆ. ಹೊಸ ಪ್ರಯತ್ನದಲ್ಲೇ ಇದಾವೆ. ಸಾವಿಗೆ ಭಯ ಬೀಳ್ತಿಲ್ಲ. ಆ! ಏನೋ ಆಗುತ್ತಂತ ಭಯ ಬೀಳ್ತಿಲ್ಲ. ಏನಾದ್ರೂ ಆಗ್ಲಿ ಅಂತ ಪ್ರಯತ್ನ ಮಾಡ್ತಾನೆ ಇದಾವೆ. ಪ್ರತಿಯೊಬ್ರು ಕೂಡ ಪ್ರಕೃತಿಯಲ್ಲಿ. ಬಟ್ ಯಾವಾಗ ಈ ಮನಸ್ಸು ಪ್ರಾರಂಭ ಆಗುತ್ತೆ, ಆ ಭಯ ಪ್ರಾರಂಭ ಆಗುತ್ತೆ. ನೋಡಿ, ಚಿಕ್ಕಂದಿದ್ದಾಗ ಏನು ಭಯ ಇರೋದಿಲ್ಲ. ಯಾವಾಗ ಮನಸ್ಸು ಪ್ರಾರಂಭ ಆಯ್ತು, ನಿನ್ಗೆ ಭಯ ಅಂತಕ್ಕಂಥದ್ದು ಸೃಷ್ಟಿಯಾಗುತ್ತೆ. ಆ ಭಯದಿಂದ ಏನ್ ಮಾಡ್ತಾನೆ, ಇದ್ದಲ್ಲೇ ಕಂಫರ್ಟ್ ಝೋನ್ ಬೇಕಂತ ಬಯಸ್ತಾನೆ ಮನುಷ್ಯ. ಅದು ಅಲ್ಲ, ಅದಾಗಬಾರ್ದು. ಕಂಫರ್ಟ್ ಅಲ್ಲಿದ್ರೆ ಏನೂ ಕಲಿಯೋದಿಲ್ಲ. ಹೊರಗೆ ಬರ್ಬೇಕು. ಎಲ್ಲ ಎಲ್ಲ ಸ್ತರದಲ್ಲೂ ಅಷ್ಟೇ. ಹೊರಗೆ ಬಂದಷ್ಟು ನಮ್ಮ ನಾವು ನಮ್ಮ ನಮ್ಮ ಜೀವನನ ನಾವೇ ಇಷ್ಟಪಡ್ತೀವಿ. ಹಂಗಾಗ್ಬೇಕು. ನಾವು ನಮ್ಮ ಜೀವನನ ಮೆಚ್ತೀವಿ. ಓಹೋ! ಎಷ್ಟು ನನ್ ಬದಲಾವಣೆ ಆಯ್ತು ಅಂತ. ಅದಕ್ಕೆ ಎಲ್ಲಿಂದ ಬರುತ್ತೆ ಶಕ್ತಿ ಅಂದ್ರೆ, ಧ್ಯಾನ ಸಾಧನೆಯಿಂದನೇ ಬರಕ್ ಸಾಧ್ಯ ಮಾಸ್ಟರ್ಸ್. ಯಾಕಂದ್ರೆ ಮನಸ್ಸು ನಿಲ್ಬೇಕಲ್ಲ. ಮನಸ್ಸು ಯಾವಾಗ ನಿಲ್ಲುತ್ತೆ, ಅವಾಗೆ ಹೊಸ ಪ್ರಯತ್ನಗಳು ಮಾಡ್ತೀವಿ ನಾವು. ಅದಕ್ಕೆ ಧ್ಯಾನ. ಧ್ಯಾನ ಏನ್ ಮಾಡುತ್ತೆ, ನಿನಗೆ ಚಾಲೆಂಜಸ್ ಸ್ವೀಕಾರ ಮಾಡಕ್ಕೆ ಧೈರ್ಯ ಕೊಡುತ್ತೆ. ಹೊಸ ಚಾಲೆಂಜಸ್‌ಗಳು. ನಾವು ಅಷ್ಟೇ. ಏನಾದ್ರೂ ಆಗ್ಲಿ ಅಂತ ಪಿರಮಿಡ್ ಕಟ್ಟೇ ಕಟ್ತೀವಿ ಅಂತ ಪಣ ತೊಟ್ವಿ. 3 ತಿಂಗಳಲ್ಲಿ ಪಿರಮಿಡ್ ಕಟ್ಬಿಟ್ವಿ. ಕಾವೇರಿ ಪಿರಮಿಡ್ ನೋಡಿ. ಹಿಂಗಿರ್ಬೇಕು. ಹೊಸ ಪ್ರಯತ್ನ. ಜೇಬಲ್ಲಿ ₹1 ದುಡ್ಡಿಲ್ಲ ಸ್ಟಾರ್ಟ್ ಮಾಡಿದಾಗ. ಬಟ್ 3 ತಿಂಗಳಾದ್ಮೇಲೆ ಪಿರಮಿಡಿಗ್ ಎಷ್ಟು ಬೇಕು ಅದಕ್ಕಿಂತ ಜಾಸ್ತಿ ಬಂತು ದುಡ್ಡು. ಅಂದ್ರೆ ಪ್ರಯತ್ನ ಮಾಡ್ಬೇಕು. ಇವಾಗ ಪಿರಮಿಡ್ ಆಯ್ತು, ಎಷ್ಟು ಜನಕ್ಕೆ ಲಾಭ ಆಗುತ್ತಿದೆ, ಎಷ್ಟು ಎಷ್ಟು ಶಕ್ತಿ ಕೊಡ್ತಿದೆ, ಎಷ್ಟು ಮೈಸೂರನ್ನ ಬದಲಾವಣೆ ಮಾಡ್ತಿದೆ ಪಿರಮಿಡ್. ಯ ಈ ಹಂಗಾಗಿ ಪ್ರಯತ್ನ ಅಂತಕ್ಕಂಥದ್ದು ಮಾಡ್ತಾ ಇರ್ಬೇಕು. ಮಾಡಿದ್ದೇ ಮಾಡ್ಬಾರ್ದು. ಹೊಸ ಚಾಲೆಂಜಸ್ ಬಂದಾಗ ಸ್ವೀಕಾರ ಮಾಡ್ಬೇಕು. ಅವಾಗೆ ಆತ್ಮ ಕಲಿಯೋದು. ಅವಾಗೆ ನಾವು ಕಲಿಯೋದು ಭೂಮಿ ಮೇಲೆ. ಕಲ್ತಿಲ್ಲ ಅಂತಂದ್ರೆ ಏನಾಗುತ್ತೆ, ಮತ್ತೆ ಬರ್ತೀವಿ ಕಲಿಯಕ್ಕೋಸ್ಕರ ಹೊಸ ಚಾಲೆಂಜ್ ತಗೊಂಡು. ಮತ್ತೆ ಮೇಲಿನ ಲೋಕದಿಂದ. ಯಾಕೆ ಬರೋದು ನೆಕ್ಸ್ಟು? ಇವಾಗ ಏನ್ ಮಾಡ್ಬೇಕು? ಪ್ರಯತ್ನ ಮಾಡ್ತಾ ಇರ್ಬೇಕು. ಸ್ವೀಕಾರ ಮಾಡ್ಬೇಕು ಹೊಸ ಚಾಲೆಂಜಸ್‌ಗಳು. ನೋಡಿ, ಮನುಷ್ಯ ಕೂಡ ಒಂದೇ ತರ ಇರಬಾರ್ದು. ಆ! ಬಾಲ್ಯಾವಸ್ಥೆ, ಪ್ರೌಢಾವಸ್ಥೆ ನೋಡಿ ಬದಲಾಗ್ತಿದೆ. ದೇಹ ಬದಲಾಗ್ತಿದೆ ಅಂದ್ರೆ ಜೀವನ ಕೂಡ ಬದಲು ಮಾಡ್ಕೋಬೇಕು. ಯಾವುದಕ್ಕೂ ಭಯ ಬೀಳ್ಬಾರ್ದು. ಏನಾಗುತ್ತೆ? ಏನೂ ಆಗೋದಿಲ್ಲ. ಸಾವೇ ಇಲ್ಲ. ನಾಳೆ ಅನ್ನೋದೇ ಇಲ್ಲ. ಮತ್ತೇನಾಗೋದಿದೆ? ಸೊ, ಈ ವಿಷಯ ಅನುಭವಪೂರ್ವಕವಾಗಿ ಗೊತ್ತಾಗಬೇಕು. ಅನುಭವಪೂರ್ವಕವಾಗಿ ಆ ಒಂದು ಜೀವಿಸ್ಬೇಕು. ಇನ್ಫಾರ್ಮೇಷನ್ ಚೆನ್ನಾಗಿರುತ್ತೆ. ಇಲ್ಲಿ ಕೇಳಿದ್ರೆ ಈ ಕಡೆ ಹೋಗ್ಬಿಡುತ್ತೆ. ಬಟ್ ಅದು ನಿನ್ನ ಆಳಕ್ಕೆ ತಗೋಬೇಕು ವಿಷಯಗಳನ್ನ. ಅವಾಗ ಆಳಕ್ಕೆ ತಗೋಬೇಕಂದ್ರೆ ಏನ್ ಬೇಕು? ಧ್ಯಾನ ಸಾಧನೆ ಬೇಕು ಮಾಸ್ಟರ್ಸ್ ಯಾವಾಗ್ಲೂ. ನಾನು ಆತ್ಮ ಪದಾರ್ಥ, ನಾನು ದೇಹ ಅಲ್ಲ, ನಾನು ಕಲಿಯಕ್ ಬಂದಿದ್ದೀನಿ ಅಂತ ಆ ವಿಷಯ ಯಾವಾಗ್ಲಿದ್ದಾಗ ಕಲಿಯಕ್ಕೆ ಪ್ರಾರಂಭ ಮಾಡ್ತಾನೆ ಇರ್ತೀವಿ. ಪ್ರಯತ್ನ ಮಾಡ್ತಾ ಇರ್ತೀವಿ ಯಾವಾಗ್ಲೂ ಕೂಡ. ಮಾಡ್ತಾ ಇರ್ಬೇಕು. ಯಾವಾಗ್ಲೂ ಪ್ರಯತ್ನ ಮಾಡ್ತಾ ಇರ್ಬೇಕು. ಆಮೇಲೆ ಹೊಸದು ಮಾಡ್ತಿರ್ಬೇಕು ಯಾವಾಗ್ಲೂ. ಮಾಡಿದ್ದೇ ಮಾಡ್ಬಾರ್ದು. ಇವತ್ತು ನೀನ್ ಧ್ಯಾನ ಹೇಳಿದೀಯಾ, ಬೇರೆಯವ್ರಿಗೆ ಧ್ಯಾನ ಹೇಳ್ ಹೇ ಹೇ ಹೇಳು ಅಂತ ಕರಿಬೇಕು. ನಾವೇ ಮಾಡ್ಬಾರ್ದು. ಅದ್ರಲ್ಲೇನಿದೆ ಬೇರೆಯವ್ರಿಗೆ ಹೇಳ್ಕೊಡಕ್ ಪ್ರಾರಂಭ ಮಾಡ್ಬೇಕು. ಬೇರೆಯವ್ರನ್ನ ಮಾಸ್ಟರ್ ಮಾಡ್ಬೇಕು. ಹೇಳ್ದೋರೇ ಹೇಳ್ಬಾರ್ದು. ಮಾಡಿದೋರೇ ಮಾಡ್ಬಾರ್ದು ಕ್ಲಾಸ್‌ಗಳು. ಬನ್ನಿ ನೀವು ಮಾಡಿ, ನೀವು ಹೇಳ್ಕೊಡಿ, ನೀವು ಹೇಳಿ. ಅಂದ್ರೆ ಇನ್ನೊಬ್ರಿಗೆ ನೀನು ಸಹಾಯ ಮಾಡ್ತಿದ್ದೆ, ಇನ್ನೊಬ್ರು ಮಾಸ್ಟರ್ ಮಾಡ್ತಿದ್ದೀಯ ನೀನು ನೋಡಿ. ಅಂದ್ರೆ ಮಾಡಿದ್ದೆ ಮಾಡ್ಬಾರ್ದು. ಅದು ಆ ಆ ಯಾವಾಗ ಧ್ಯಾನ ಸ್ಥಿತಿಯಲ್ಲಿರ್ತೀವಿ, ಆತ್ಮ ಸ್ಥಿತಿಯಲ್ಲಿರ್ತೀವಿ, ನಾವು ಮಾಡಿದ್ದೇ ಮಾಡೋದಿಲ್ಲ. ಆ! ನಿಂತ ನೀರಾಗೋದಿಲ್ಲ. ಹರಿಯ ನೀರಾಗ್ತೀವಿ. ನೋಡಿ, ನಿಂತ ನೀರಾದ್ರೆ ಏನಾಗುತ್ತೆ? ವಾಸನೆ ಬರುತ್ತೆ. ಹರಿತಾ ಇದ್ರೆ ಎಕ್ಸಲೆಂಟ್ ಆಗಿರುತ್ತೆ ವಾಟರ್. ವಾಟರ್ ಕುಡಿಬೋದು. ಎಷ್ಟು ಚೆನ್ನಾಗಿರುತ್ತೆ ವಾಟರ್ ಕ್ವಾಲಿಟಿ. ಹಂಗಾಗ್ಬೇಕು ಯಾವಾಗ್ಲೂ ಕೂಡ. ನಮ್ಮ ಜೀವನ ಕೂಡ ಅಷ್ಟೇ ಮಾಸ್ಟರ್ಸ್. ಕರಿಬೇಕು ಎಲ್ಲಾರ್ನು
ಬೆಳೀರಿ, ಬೆಳೀರಿ, ಬೆಳೀರಿ. ಬದಲಾವಣೆ ನೋಡ್ತಾ ಇರ್ಬೇಕು. ಪ್ರಕೃತಿಯಲ್ಲಿ ಬದಲಾವಣೆ, ಸೊಸೈಟಿಯಲ್ಲಿ ಬದಲಾವಣೆ, ಆ ಸುತ್ತಮುತ್ತ ಬದಲಾವಣೆ. ಆ ಬದಲಾವಣೆಗೆ ಪ್ರಯತ್ನ ಮಾಡ್ತಾನೇ ಇರ್ಬೇಕು ಯಾವಾಗ್ಲೂ ಕೂಡ. ಅವಾಗೇನಾಗುತ್ತೆ, ನಿನಗೂ ಎಷ್ಟು ಆನಂದ ಆಗುತ್ತೆ. PSSM ಮೂವ್‌ಮೆಂಟ್ ಅಂತಾರೆ ನೋಡಿ ಬೇಕಂದ್ರೆ. ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂವ್‌ಮೆಂಟ್ ಅಂತಾರೆ. ಮೂವ್‌ಮೆಂಟ್ ಇದೆ. ಯಾವಾಗ್ಲೂ ಸಾಗ್ತಾ ಇರತ್ತೆ ಇಲ್ಲೆಲ್ಲ. ನೋಡಿ ಸೊಸೈಟೀಸ್ ಮೂವ್‌ಮೆಂಟ್. ಸೊಸೈಟಿ ಕೂಡ ಇದೆ. ಸೊಸೈಟಿನೆಲ್ಲ ಇನ್ಕ್ಲೂಡ್ ಮಾಡ್ಕೊಂತೀವಿ. ಸೊಸೈಟಿ ಬದಲಾವಣೆ ಆಗ್ತಾ ಇರತ್ತೆ. ಅದೇ ಉದ್ದೇಶ PSSM ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂವ್‌ಮೆಂಟ್ ಅಂದ್ರೆ ಸೊಸೈಟಿನ ಮೂವ್‌ಮೆಂಟ್ ಮಾಡ್ತಿರ್ತೀವಿ ನಾವೆಲ್ಲ ಬದಲಾವಣೆ ಮಾಡ್ತಾ ಇರ್ತೀವಿ. ಸೊಸೈಟಿಯಲ್ಲಿ ಪ್ರತಿಯೊಬ್ಬರು ಕೂಡ ಧ್ಯಾನಿ ಆಗ್ತಾರೆ, ಸಸ್ಯಾಹಾರಿ ಆಗ್ತಾರೆ, ಪಿರಮಿಡ್ ಶಕ್ತಿ ಬಳಸ್ಕೊಂತಾರೆ, ಮಾಸ್ಟರ್ ಆಗ್ತಾರೆ, ನೋಡಿ ಭಗವಂತ ಆಗ್ತಾರೆ. ಅಂದ್ರೆ ಒಂದು ಸ್ಥಿತಿಯಿಂದ ಇನ್ನೊಂದು ಸ್ಥಿತಿಗೆ ಬದಲಾವಣೆ ಆಗ್ತಾನೆ ಇರ್ತಾರೆ. ಅದೇ ನಮ್ಮ ಗುರುಗಳ ಉದ್ದೇಶ. ನೋಡಿ, ಇದ್ದಲ್ಲಿ ಇರಬಾರ್ದು. ಬ್ರೇಕ್ ಮಾಡು ರೊಟೀನ್‌ನ. ಎಲ್ಲಾ ಸ್ಥಿತಿಯಲ್ಲೂ ಅಷ್ಟೇ. ಇವತ್ತು ಒಂದು ಬುಕ್ ಓದಿದ್ವಿ, ನಾಳೆ ಇನ್ನೊಂದು ಬುಕ್ ಹಿಡ್ಕೋಬೇಕು. ಅದೇ ತರ ಇಡಬಾರ್ದು. ನಾನು ಈ ತರ ಬುಕ್ಸೇ ಓದ್ತೀನಿ ಅನ್ಬಾರ್ದು. ನಾನು ಇಂಡಿಯನ್ ಬುಕ್ಸೇ ಓದ್ತೀನಿ ಅನ್ಬಾರ್ದು. ವೆಸ್ಟರ್ನ್ ಬುಕ್ಸ್ ಓದ್ಬೇಕು. ಇಂಡಿಯನ್ಸ್ ಎಲ್ಲ ವೆಸ್ಟರ್ನ್ ಬುಕ್ಸ್ ಓದಬೇಕು. ವೆಸ್ಟರ್ನ್ಸ್ ಎಲ್ಲ ಇಂಡಿಯನ್ ಬುಕ್ಸ್ ಓದ್ಬೇಕು. ನೋಡಿ, ನಾವಿಲ್ಲ. ನಾವು ಇದೇ ಧರ್ಮದ್ದು ಓದ್ತೀವಿ. ಹಿಂದೂ ಧರ್ಮದ್ವೇ ಓದ್ತೀವಿ. ನಾವು ಬರೀ ವೇದಗಳೇ ಓದ್ತೀವಿ. ನಾನು ಸ್ವಾಮಿ ರಾಮ ಬುಕ್ಕೇ ಓದ್ತೀನಿ ಇಂಡಿಯನ್ ಬುಕ್ಸು. ಸ್ವಾಮಿ ಶಿವಾನಂದ ಬುಕ್ಸೇ ಓದ್ತೀನಿ. ಅಲ್ಲ. ಯೋಗಾನಂದ ಪರಮಹಂಸ ಬುಕ್ಕೇ ಓದ್ತೀನಿ. ಓಶೋ ಬುಕ್ಕೇ ಓದ್ತೀನಿ. ಅಲ್ಲ. ನಾನು ರಿಚರ್ಡ್ ಬಾಕ್ ಬುಕ್ ಓದಬೇಕು. ನಾನು ಕ್ಯಾರ್ಲೆಸ್ ಕ್ಯಾಸ್ಟನದ ಬುಕ್ ಓದಬೇಕು. ಆ! ನಾನು ಬ್ರಿಯಾನ್ ವಿಸ್ ಬುಕ್ ಓದಬೇಕು. ನೋಡಿ, ಅಂದ್ರೆ ವೆಸ್ಟರ್ನ್ ಬುಕ್ಸ್ ಓದಬೇಕು. ಎಷ್ಟು ಜ್ಞಾನ ಸಿಗುತ್ತೆ ವೆಸ್ಟರ್ನ್ ಬುಕ್ಸಲ್ಲಿ. ಆ! ಬ್ರಿಯಾನ್ ವಿಸ್ ಬುಕ್ಕು ನಮಗಿವಾಗ ಧ್ಯಾನ ಮೈಸೂರು ಮ್ಯಾಗಝೀನಲ್ಲಿ ಬರ್ತಿದೆ. ಎಷ್ಟು ಅದ್ಭುತವಾಗಿದೆ. ಇನ್ನು ಮುಂದೆ ಅದ್ಭುತವಾಗಿದೆ ಬುಕ್ಕು. ಸೇಮ್ ಸೋಲ್ ಮೆನಿ ಬಾಡೀಸ್. ಅಂದ್ರೆ ಎಷ್ಟು ವಿಷಯ ತಿಳ್ಕಂತೀವಿ ನಾವು. ಅಂದ್ರೆ ಒಂದೇ ಸ್ಥಿತಿಯಲ್ಲಿ ಇರಬಾರ್ದು. ಚಲನೆ ಅಂತಕ್ಕಂಥದ್ದು ನಡೀತಾ ಇರಬೇಕು. ಒಂದೇ ತರ ಇರಬಾರ್ದು ಲೈಫು. ಬೇರೆ ಬೇರೆ ನೋಡಿ ಆ ಬುಕ್ಸ್ ಎಲ್ಲ ಓದಿದಾಗ ಸೈಂಟಿಫಿಕ್ ಟೆಂಪರ್ಮೆಂಟ್ ಬೆಳೀತದೆ. ವೈಜ್ಞಾನಿಕತೆ ಅಂತಕ್ಕಂಥದ್ದು ನಮ್ಮಲ್ಲಿ ಹುಟ್ಟುತ್ತೆ. ವೆಸ್ಟರ್ನ್ಸ್ ಎಲ್ಲ ವೈಜ್ಞಾನಿಕತೆಯಲ್ಲಿ ತುಂಬಾ ಮುಂದಿದ್ದಾರೆ. ಆ ಈಸ್ಟರ್ನ್ ಅಥವಾ ನಮ್ಮ ಭಾರತದವರು ಆಂತರಿಕವಾಗಿ ತುಂಬಾ ಮುಂದಿದ್ದಾರೆ. ಅದಕ್ಕೆ ವೈಜ್ಞಾನಿಕ ಸ್ಪರ್ಶ ಕೊಡೋದೇ ಆ ಒಂದು ವೆಸ್ಟರ್ನ್ ಬುಕ್ಸು ಅಥವಾ ಫಾರಿನರ್ ಆಥರ್ ಬುಕ್ಸು ನೋಡಿ. ಅವ್ರು ವೈಜ್ಞಾನಿಕ ಸ್ಪರ್ಶ ಕೊಡ್ತಾರೆ. ಇರೋ ಸತ್ಯ ಅದೇ. ಬಟ್ ಅದಕ್ಕೆ ವೈಜ್ಞಾನಿಕ ಸ್ಪರ್ಶ ಕೊಡ್ತಾರೆ. ಅವಾಗ ವಿಷಯ ಇನ್ನೂ ಆಳವಾಗಿ ಅರ್ಥ ಆಗುತ್ತೆ. ವಿಷಯ ಇನ್ನೂ ಚೆನ್ನಾಗಿ ಡೈಜೆಸ್ಟ್ ಆಗುತ್ತೆ. ಇನ್ನೂ ಜೀವನದಲ್ಲಿ ಇಂಪ್ಲಿಮೆಂಟ್ ಆಗುತ್ತೆ. ನೋಡಿ ಮಾಸ್ಟರ್ಸ್. ಅದು ಆಗ್ಬೇಕು. ಯಾವಾಗ್ಲೂ ಕೂಡ. ಅಂದ್ರೆ ನಿಂತ ನೀರಾಗ್ಬಾರ್ದು. ನಾನು ಅಷ್ಟೇ ಓದ್ತೀನಿ, ಇಷ್ಟೇ ಮಾಡ್ತೀನಿ, ಇದೇ ಮಾಡ್ತೀನಿ ಅನ್ಬಾರ್ದು. ಎಲ್ಲನೂ ಸ್ವೀಕಾರ ಮಾಡ್ಬೇಕು. ನೀನು ಆತ್ಮ ನೀನು. ನೀನ್ ದೇಹ ಅಲ್ಲ, ಮನಸ್ಸಲ್ಲ, ಬುದ್ಧಿ ಅಲ್ಲ. ನೀನ್ ಆತ್ಮ ಅಂದ್ರೇನು? ಎಲ್ಲದಕ್ಕೂ ಹೊಸದಕ್ಕೂ ಪ್ರಯತ್ನ ಮಾಡ್ತಾನೇ ಇರ್ಬೇಕು ಯಾವಾಗ್ಲೂ ಕೂಡ. ಹೊಸ ಹೊಸ ವಿಷಯಗಳು, ಹೊಸ ಹೊಸ ಬುಕ್ಸ್‌ಗಳು, ಹೊಸ ಹೊಸ ಸಂಗೀತ. ನೋಡಿ, ನಾನು ಫ್ಲೂಟೇ ಕೇಳ್ತೀನಿ ಅನ್ಬಾರ್ದು. ನಾನು ಫ್ಲೂಟು ಕೇಳ್ತೀನಿ, ಮೃದಂಗ ಕೇಳ್ತೀನಿ, ಶಹನಾಯಿ ಕೇಳ್ತೀನಿ, ಆ ನಾನು ಸಿತಾರ್ ಕೇಳ್ತೀನಿ. ಎಲ್ಲ. ಅಂದ್ರೆ ಏನಾಗುತ್ತೆ, ಮನಸ್ಸು ರಂಜನೆ ಆಗುತ್ತೆ. ಮನಸ್ಸು ಉಲ್ಲಾಸ ಆಗುತ್ತೆ ಅವಾಗ. ಬೇರೆ ಬೇರೆ ಕೇಳಿದಾಗ. ಆತ್ಮಕ್ಕೇನೋ ಹೊಸದು ಬೇಕು. ಬಟ್ ಮನಸ್ಸು ಏನ್ ಮಾಡ್ತಿದೆ? ಕಂಫರ್ಟ್ ಕೇಳ್ತಿದೆ. ಮೂರ್ಖದು ಮನಸ್ಸು. ಕೋತಿ ಅದು. ಅದೇನಿಲ್ಲ, ಬರೀ ಕಂಫರ್ಟೇ. ನನಗೆ ಹಿಂಗೇ ಇರ್ಬೇಕು, ಇಷ್ಟೇ ಇರ್ಬೇಕನ್ನುತ್ತೆ. ಧ್ಯಾನ ಮಾಡಿದಾಗ ಆ ಹೊಸ ಒಂದು ಸ್ಫೋಟ ಪ್ರಾರಂಭ ಆಗುತ್ತೆ. ಒಂದು ಬದಲಾವಣೆಗೆ ನಾಂದಿ ಹಾಡ್ತೀವಿ ನಮ್ಮ ಜೀವನದಲ್ಲಿ. ನೋಡಿ, ಯಾವಾಗ್ಲೂ ಆತ್ಮ ಕೇಳೋದೇ ನಾವು ಮಾಡ್ತೀವಿ. ಮನಸ್ಸು ಕೇಳೋದು ಮಾಡಲ್ಲ. ನೆನ್ಪಿಟ್ಕೊಳ್ಳಿ ಮಾಸ್ಟರ್ಸ್. ಹಂಗಾಗಿ ಧ್ಯಾನ, ಹಂಗಾಗಿ ಆತ್ಮಸ್ಥಿತಿ. ನೋಡಿ, ಏನಾದ್ರೂ ಆಗ್ಲಿ ನೋಡಿ, ಏನಾದ್ರೂ ಆಗ್ಲಿ ಅಂತ ಮುಂದೆ ನುಗ್ತಾ ಇರ್ತೀವಿ. ಈಗ ಗೊತ್ತಾಗುತ್ತೆ ಒಳಗಡೆ ಏನೂ ಆಗೋದಿಲ್ಲ ಅಂತ. ಆತ್ಮನ್ ಹೇಳುತ್ತೆ. ನೀನೇ ಹೇಳ್ತೀಯ ಒಳಗಡೆ. ಏನೂ ಆಗೋದಿಲ್ಲ. ಪ್ರಯತ್ನ ಮಾಡು, ಪ್ರಯತ್ನ ಮಾಡು, ಪ್ರಯತ್ನ ಮಾಡು. ನೀನು ಬದಲಾವಣೆಗೆ ನಾಂದಿ ಹಾಡು. ನೋಡಿ, ಹಂಗಾಗಿ ಯಾವಾಗ್ಲೂ ಹೊಸದನ್ನ ಸ್ವೀಕಾರ ಮಾಡ್ತಾನೆ ಇರ್ಬೇಕು ಮಾಸ್ಟರ್ಸ್. ಅಲ್ಲ ತನಕ ರಂಜನೆ ಇರೋದಿಲ್ಲ. ಅಲ್ಲ ತನಕ ಉಲ್ಲಾಸ ಇರೋದಿಲ್ಲ ಲೈಫಲ್ಲಿ. ನೋಡಿ, ಇಷ್ಟು ದಿನ ಓದ್ತಾ ಇದ್ದೆ. ಇನ್ಮೇಲೆ ಬರಿಯಕ್ ಪ್ರಾರಂಭ ಮಾಡು. ಬುಕ್ಸ್ ಬರಿ ನೀನು. ಆ ಧ್ಯಾನದಿಂದ ಜ್ಞಾನ ಹೆಚ್ಚಾಗ್ತಿದೆ ನಿನಗೆ ದಿನದಿನಕ್ಕೂ. ಅದನ್ನೆಲ್ಲ ಶೇಖರಣೆ ಮಾಡು. ಇಷ್ಟು ದಿನ ಬೇರೆಯವ್ರ ಎಕ್ಸ್‌ಪೀರಿಯನ್ಸ್ ಕೇಳ್ದಿ. ಆ? ಇನ್ಮೇಲೆ ನಿನ್ನ ಎಕ್ಸ್‌ಪೀರಿಯನ್ಸ್ ಹೇಳು. ಬಂದು ಸ್ಟೇಜ್ ಮೇಲೆ ನಿಂತ್ಕ. ಭಯ ಯಾಕ್ ಬೀಳ್ತೀಯ? ಏನಾಗುತ್ತೆ? 1, 2 ಸತಿ ಏನೋ ಸರಿಯಾಗಿ ಮಾತಾಡದೆ ಇರ್ಬೋದು. ನೀನನ್ನೋದೇ ಇಲ್ಲ ಫಸ್ಟ್ ಆಫ್ ಆಲ್. ನಿನಗ್ಯಾಕ ನಿನ್ ಬಗ್ಗೆ ನಿನಗೆ ಅಷ್ಟು ನಾನು ನನಗೇನಾಗುತ್ತೆ ಅನ್ನೋದು. ಆಗ್ಲಿ ಪರವಾಗಿಲ್ಲ ಕಲಿತೀಯಲ್ಲ. 1, 2 ಸತಿ ಫೇಲ್ ಆಗ್ತೀಯ. 3ನೇ ಸತಿ ಧೈರ್ಯವಾಗಿ ಮಾತಾಡ್ತೀಯ. ನೋಡಿ, ಅಂದ್ರೆ ಸ್ಟೇಜಿಗೆ ಬರ್ಬೇಕು. ಹೊಸ ಪ್ರಯತ್ನ ಮಾಡ್ಬೇಕು. ಅಂದ್ರೆ ನನ್ನ ಜೀವನಕ್ಕೆ ನೀನು ಹೊಸ ಪ್ರಯತ್ನಕ್ಕೆ ನಾಂದಿ ಹಾಡ್ಬೇಕು. ನೋಡಿ ಮಾಸ್ಟರ್ಸ್. ಅದೇ ನಿಜವಾದ ಆಧ್ಯಾತ್ಮಿಕತೆ. ಆಧ್ಯಾತ್ಮಿಕತೆ ಇದ್ದಲ್ಲೇ ಇರಬಾರ್ದು ಯಾವಾಗ್ಲೂ. ಹೊಸದು ಪ್ರಯತ್ನ ಮಾಡ್ತಾ ಇರ್ಬೇಕು ಯಾವಾಗ್ಲೂ.
ಅದ್ರಲ್ಲಿ ಏನು ದೊಡ್ಡ ವಿಷಯ ಇಲ್ಲ ನೋಡಿ. ಪ್ರತಿಯೊಂದು ಸ್ಥಿತಿಯಲ್ಲೂ ಅಷ್ಟೇ ಮಾಸ್ಟರ್ಸ್ ಯಾವಾಗ್ಲೂ ಇರೋ ಸ್ಥಿತಿಯಲ್ಲೇ ಇರಬಾರ್ದು. ನೆಕ್ಸ್ಟ್ ಸ್ಥಿತಿಗೆ ಹೋಗ್ಬೇಕು. ಅಲ್ಲೇ ಇರೋದು ಬದಲಾವಣೆ, ಆನಂದ ಅಂತಕ್ಕಂಥದ್ದು. ಎಕ್ಸ್‌ಪ್ರೆಸ್ ಮಾಡೋದ್ ಕಲಿಬೇಕು ನೋಡಿ. ಇಷ್ಟು ದಿನ ಸಪ್ರೆಸ್ ಮಾಡಿದೀವಲ್ಲ. ಧ್ಯಾನಕ್ಕಿಂತ ಮುಂಚೆ ಸಪ್ರೆಷನ್. ಧ್ಯಾನಕ್ಕೆ ಬಂದ್ಮೇಲೆ ಎಕ್ಸ್‌ಪ್ರೆಷನ್ ಪ್ರಾರಂಭ ಆಗುತ್ತೆ. ಧೈರ್ಯವಾಗಿ ಎಕ್ಸ್‌ಪ್ರೆಸ್ ಮಾಡ್ತೀವಿ. ಆ ಎಮೋಷನ್ಸ್ ಎಲ್ಲ ಹೊರಗೆ ತರ್ತೀವಿ. ನೋಡಿ, ಅದೇ ಮೂವ್‌ಮೆಂಟ್ ಅಂದ್ರೆ ನೋಡಿ. ಸೊ ಹಾಗಾಗಿ ಇರೋ ಸ್ಥಿತಿಯಲ್ಲಿದ್ರೆ ಏನು ಲಾಭ ಇಲ್ಲ. ಯಾವುದಕ್ಕೂ ಭಯ ಬೀಳ್ಬಾರ್ದು. ನೋಡಿ, ಎಷ್ಟು ನಾವು ಪ್ರಯತ್ನ ಮಾಡ್ತಾ ಇರ್ತೀವಿ, ಅಷ್ಟು ಕಲಿತಾ ಇರ್ತೀವಿ, ಕಲಿತಾ ಇರ್ತೀವಿ. ಅಷ್ಟು ಆನಂದ ಇರುತ್ತೆ ಲೈಫಲ್ಲಿ. ಅಷ್ಟು ಆ ಒಂದು ಲೈಫೇ ಶೋಭೆ ಬರುತ್ತೆ ನೋಡಿ. ಹಾಗಾಗಿ ಪ್ರಯತ್ನ ಅಂತಕ್ಕಂಥದ್ದು ನಿಲ್ಬಾರ್ದು. ನಿರಂತರವಾಗಿರ್ಬೇಕು. ನೋಡಿ ಮಾಸ್ಟರ್ಸ್. ಗ್ರೂಪಲ್ಲಿ ಧ್ಯಾನ ಮಾಡ್ತೀವಿ. ಒಂದೊಂದ್ ಸತಿ ಒಬ್ರೇ ಕೂತ್ ಧ್ಯಾನ ಮಾಡ್ಬೇಕು. ನೋಡಿ ನನ್ ಮೇಲೆ ನನ್ಗೆ ಎಷ್ಟು ಕಂಟ್ರೋಲ್ ಇದೆ ನೋಡೋಣ ಅಂತ. ಅವಾಗವಾಗ ಪ್ರಯತ್ನ ಮಾಡ್ತಾ ಇರ್ಬೇಕು. ಯಾಕಂದ್ರೆ ನಿನ್ನ ನೀನು ಎಲ್ಲಾ ಸ್ಥಿತಿಯಲ್ಲೂ, ಎಲ್ಲಾ ಪರಿಸ್ಥಿತಿಯಲ್ಲೂ ಗೆಲ್ತಾ ಇರ್ಬೇಕು ಮನಸ್ಸನ್ನ. ಭಯನ ಗೆಲ್ತಾ ಇರ್ಬೇಕು. ಕಂಫರ್ಟ್‌ನ ಗೆಲ್ತಾ ಇರ್ಬೇಕು. ನೋಡಿ, ಅಲ್ಲೇ ಇರಬಾರ್ದು ಯಾವಾಗ್ಲೂ. ನಾನು ಒಬ್ನೇ ಇದ್ದಾಗ ಏನನ್ಸುತ್ತೆ? ಒಬ್ನೇ ಟೈಮ್ ಸ್ಪೆಂಡ್ ಮಾಡ್ಬೇಕು. ಅದ್ಭುತವಾಗಿರುತ್ತೆ ಒಬ್ರಿದ್ದಾಗ. ಎಷ್ಟು ಮನಸ್ಸು ಹಾಯಾಗಿರುತ್ತೋ. ಹಾಗಾಗಿ ಆ ಕಂಫರ್ಟ್ ಅಂತಕ್ಕಂಥದ್ದು ಎಲ್ಲಾ ಸ್ಥಿತಿಯಲ್ಲಿ ಬಿಟ್ಟು ಮುನ್ನುಗ್ಗದೆ ಆಧ್ಯಾತ್ಮಿಕತೆ ಮಾಸ್ಟರ್ಸ್. ಹೊಸ ಪ್ರಯತ್ನಗಳು ಮಾಡದೆ ಆಧ್ಯಾತ್ಮಿಕತೆ. ನಿಂತಲ್ಲೇ ಇರಬಾರ್ದು ಯಾವಾಗ್ಲೂ ಕೂಡ. ಎಲ್ಲಾ ಸ್ಥಿತಿಯಲ್ಲೂ ಕೂಡ ಅಷ್ಟೇನೆ. ನೀ ಧ್ಯಾನ ಮಾಡು, ಸ್ವಾಧ್ಯಾಯ ಮಾಡು, ಆ ಸಂಗೀತ ಕೇಳು, ಮಾತಾಡು, ನೀನ್ ಏನೇ ಮಾಡು. ಹೊಸದನ್ನ ಪ್ರಯತ್ನ ಮಾಡ್ತಾನೇ ಇರ್ಬೇಕು. ನೋಡಿ. ಅವಾಗೆ ನಿನ್ನ ನಿನಗೆ ಗೊತ್ತಾಗುತ್ತೆ. ಓಹೋ! ಎಷ್ಟು ಚೆನ್ನಾಗಿದೆ ಲೈಫ್ ಅಂತ. ಹಾಗಾಗಿ ನಾವು ಎಲ್ಲೇ ತನಕ ಹೊಸದು ಪ್ರಯತ್ನ ಮಾಡೋದಿಲ್ವೋ, ಅಲ್ಲೇ ತನಕ ಲೈಫಲ್ಲಿ ರಂಜನೆ ಇರೋದಿಲ್ಲ. ಆ ಆ ಒಂದು ಎಂಜಾಯ್‌ಮೆಂಟ್ ಇರೋದಿಲ್ಲ. ಮನ್ ಮನಸ್ಸಿಗೆ ಉಲ್ಲಾಸ ಇರೋದಿಲ್ಲ ಮಾಸ್ಟರ್ಸ್. ಲವಲವಿಕೆ ಇರೋದಿಲ್ಲ. ಅದನ್ನೇ ನಾವು ಪ್ರತಿದಿನ ಪ್ರಯತ್ನ ಮಾಡ್ತಾನೇ ಇರಬೇಕು. ಅದೇ ಆಧ್ಯಾತ್ಮಿಕತೆ. ಎಲ್ಲಾ ಸ್ಥಿತಿಯಲ್ಲಿ ನೀವೇನೇ ಮಾಡಿ ಮತ್ತೆ ಒಂದಂತಲ್ಲ. ಬೇರೆ ಬೇರೆ ಬುಕ್ಸ್ ಓದಿದಾಗ ಎಷ್ಟು ಜ್ಞಾನ ಬರುತ್ತೋ ಲೆಕ್ಕ ಇಲ್ಲದಷ್ಟು ಬರುತ್ತೆ. ನಾವು ಒಂದೇ ತರ ಬುಕ್ಸ್ ಓದಿದ್ರೆ ಏನೂ ಬರೋದಿಲ್ಲ. ನೋಡಿ. ಆವಾಗ ವೆಸ್ಟರ್ನ್ ಬುಕ್ಸ್ ಓದಬೇಕು. ಅವಾಗವಾಗ ಈಸ್ಟರ್ನ್ ಬುಕ್ಸ್ ಓದಬೇಕು. ಇಂಡಿಯನ್ ಬುಕ್ಸ್ ಓದಬೇಕು. ಫಾರಿನ್ ಅದರ್ ಬುಕ್ಸ್ ಓದಬೇಕು. ಅವಾಗವಾಗ ಚೇಂಜ್ ಮಾಡ್ತಾ ಇರಬೇಕು. ಚೇಂಜ್ ಮಾಡಿದಷ್ಟು ನಿನಗೆ ಹೊಸ ಜ್ಞಾನ ಸಿಗುತ್ತೆ. ಆ ಸ್ವಾಧ್ಯಾಯ ಕೂಡ ಇಂಟ್ರೆಸ್ಟ್ ಬರುತ್ತೆ. ನೋಡಿ. ಧ್ಯಾನ ಹೇಗೆ ನಾವು ಸಂಗೀತನ ಚೇಂಜ್ ಮಾಡ್ತೀವಿ ಇಂಟ್ರೆಸ್ಟ್ ಬರಕ್ಕೆ, ಬುಕ್ಸ್‌ಗಳು ಕೂಡ ಚೇಂಜ್ ಮಾಡ್ತಾನೆ ಇರಬೇಕು ಮಾಸ್ಟರ್ಸ್. ಅದು ಕೂಡ ಸ್ವಾಧ್ಯಾಯಕ್ಕೆ ಎಷ್ಟೋ ಇಂಟ್ರೆಸ್ಟ್ ಕೊಡುತ್ತೆ. ಎಷ್ಟೋ ಉಲ್ಲಾಸ ಕೊಡುತ್ತೆ ಸ್ವಾಧ್ಯಾಯ. ಎಲ್ಲ ಸ್ಥಿತಿಯಲ್ಲೂ ಅಷ್ಟೇನೆ. ಹಾಗಾಗಿ ನಾವು ನಿಂತಲ್ಲೇ ಇರಬಾರ್ದು. ಯಾವಾಗ್ಲೂ ಮೂವ್‌ಮೆಂಟ್ ಆಗ್ತಾ ಇರ್ಬೇಕು ನಮ್ಮ ಜೀವನದಲ್ಲಿ. ಎಲ್ಲಾ ಒಂದು ಸ್ಥಿತಿಯಲ್ಲೂ, ಎಲ್ಲಾ ವ್ಯವಹಾರಗಳಲ್ಲಿ. ಥ್ಯಾಂಕ್ ಯು ಮಾಸ್ಟರ್ಸ್.